ಸುಮಾರು 1.5 ತಿಂಗಳಿಂದ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಟೀಚರ್ಸು ಸರಿಯಾಗಿ ವೋಟರ್ ಲಿಸ್ಟ್ ಬಂದಿಲ್ಲ ಅಂತ ಎಡವಟ್ಟಿಂದ ಸ್ವಲ್ಪ ನಿಧಾನವಾಗಿ ಇದರಿಂದ ಚುನಾವಣೆ ಆಯಿತು. ಆ ಚುನಾವಣೆ ಮಧ್ಯದಲ್ಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಶಾಸಕರು ಮತ್ತು ರಘುಪತ್ ರೆಡ್ಡಿ ನಮ್ಮ ಬೇಡ್ ನಾಣಸ್ವಾಮಿ ಅವರು ಸುಮಾರು 2 ದಿವಸಗಳ ಕಾಲ ಊಟ ಇಲ್ಲದೆ ಅಲ್ಲೆಲ್ಲ ಕೂಡ ಎಲ್ಲರೂ ಸೇರಿಸಿ ಇವೆಲ್ಲ ಒಂದಾಗಬೇಕು ಅಂತ ನಮಗೆ ಅವಿರೋಧ ಆಯ್ಕೆ ಅಲ್ಲಿ ಕೂತ್ಕೊಂಡು ಊಟ ಇಲ್ಲದೆ ಪಾಪ ಮನೆಯಲ್ಲಿ ಎಲ್ಲ ಮಾಡಿರ್ತಕ್ಕಂಥದ್ದು ಅವಿರೋಧ ಆಯ್ಕೆ. ಆದರೆ ನಾವು ಚಾಚು ತಪ್ಪದೆ ಶಾಸಕರ ಒಂದು ಮಾತಿಗೆ ಈಗ ಬೇಡ ನಮಗೆ ಚುನಾವಣೆಗೆ ಹೋಗೋದು ಬೇಡ ಅಂತ ನಾವು ಹೋಗಿಲ್ಲ. ಆದರೆ ಈಗ ಎಲ್ರಿಗೂ ಗೊತ್ತು, ಇಡೀ ಮಾಧ್ಯಮವ್ರಿಗೂ ಗೊತ್ತು ಮತ್ತು ಎಲ್ಲ ತಾಲೂಕವ್ರಿಗೂ ಗೊತ್ತು. ಆದರೆ ಒಂದು ಸಂಘಟನೆ ಸಂಘ ಅಂದಾಗ ಸೋಲು ಗೆಲುವು ಇರ್ತದೆ. ಆದರೆ ಮೊನ್ನೆ ಒಂದು ನೋಡಿದಾಗ ಈಗ ಅವ್ರು ಮಾಡಿರ್ತಕ್ಕಂಥ ನಾವು ಕೃತಜ್ಞತೆಯಿಂದ ನಾವು ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ. ನಾವು ಇನ್ನೂ ತಾಲೂಕು ಸಮಿತಿ ಏನು ಮಾಡಿದ್ದಾರೆ 2 ಗ್ರೂಪನ್ನು ಮಾಡಬೇಕು ಅಂತ ನಾವು ಸಂಘಟನೆ ಸಭೆ ಕರೆದಿಲ್ಲ. ಅದೆಲ್ಲ ತಾಲೂಕು ಅಧ್ಯಕ್ಷರಾಗ ಪದಗ್ರಹಣ ಆದಮೇಲೆ ಶಾಸಕರು ದುಬೈಗೆ ಹೋಗಿದ್ದರು. ಅದನ್ನು ಬರಲಿ ಅಂತ ನಾನು ಡಿಲೇ ಮಾಡಿದ್ವಿ. ಆ ಬಂದ ತಕ್ಷಣ ನಾವು ನಮ್ಗೆ ಏನು ಕೃತಜ್ಞತೆ ನಮ್ಮ ಗ್ರೂಪರು ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಒಂದು ಅಭಿನಂದನೆ ಕೊಡೋಣ. ಯಾಕಂದರೆ ಚುನಾವಣೆ ಇಲ್ಲದೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಗ್ರೂಪ್ ಅವರು ನಾವು ಹೋಗಿ ಅವ್ರಿಗೆ ಅಭಿನಂದನೆ ಬಂದಿದ್ದು. ಅದನ್ನು ಕೆಲವು ವ್ಯಕ್ತಿಗಳು ಬೇರೆ ಬೇರೆ ಥರ ಮಾಡಿದ್ದಾರೆ. ಶಾಸಕರು ನಮ್ಮನ್ನೇ ಕರೆದು ಮಾಡಿದ್ದಾರೆ ಅಂತ ಖಂಡಿತ ಅಲ್ಲ. ನಾವು KV ಜಗನ್ನಾಥ್ ಅವರು ಏನು ನಾವು ಇದಿದೆ ಗ್ರೂಪು ಹೋಗಿ ಶಾಸಕನಿಗೆ ಸನ್ಮಾನ ಮಾಡೋದು ಬಂದಿದ್ದು. ಆದರೆ ಅದನ್ನು ಹೊರತುಪಡಿಸಿ ಈಗ ಜಿಲ್ಲಾಧ್ಯಕ್ಷರಿದ್ದಾರೆ. ಕಾನೂನು ಇದು ಪ್ರೋಟೋಕಾಲ್ ಪ್ರಕಾರ ತಾಲೂಕು ಸಂಘದ ಅಧ್ಯಕ್ಷರು ನಾನು ಚುನಾವಣೆಯಲ್ಲಿ ಗೆದ್ದಿದ್ದೀವಿ, ಸಭೆಯನ್ನು ಕರೆದಿಲ್ಲ. ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಂಘದ ಪದಾಧಿಕಾರಿಗಳು ಏನು ವೈಲೇಟ್ ಮಾಡಿ ನಮ್ಮ ಪ್ರೋಟೋಕಾಲನ್ನು ಬಿಟ್ಟು ಕೆಲವು ಏನು ನಮ್ಮ ಗ್ರೂಪನ್ನು ನಮ್ಮನ್ನು 2 ಭಾಗ ಮಾಡೋಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರೇ ಅವ್ರು ಮನವಿ ಮಾಡಿಕೊಟ್ಟಿರ್ತಾಯಿತ್ತು. ಅವ್ರು ಬಂದು ಮನೆ ಸನ್ಮಾನ ಮಾಡೋದೆಲ್ಲ ಮಾಧ್ಯಮವ್ರಿಗೆ ಗೊತ್ತು ಯಾವ ಥರ ಸನ್ಮಾನ ಮಾಡಿದ್ರು. ಒಂದು ನಮ್ಮನ್ನೆಲ್ಲ ಬಿಟ್ಟು ಅಧ್ಯಕ್ಷರು ಮತ್ತು ಎಲ್ಲ ಕೂಡ ಬಿಟ್ಟು ಅವರು ಮಾಡಿದ್ದಾರೆ. ಆದರೆ ಆ ಥರ ಮಾಡೋದು ಶಿಕ್ಷಕರಲ್ಲಿ ಸಂಘ ಸೋಲು ಗೆಲುವಿರ್ತದೆ. ಅದನ್ನು ಹುಡುಕನ್ನ ಜಿಲ್ಲಾ ಸಂಘದಲ್ಲಿ ಎಲ್ಲ ಕೂಡ ಎಲ್ಲರೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳ ಅಧ್ಯಕ್ಷರನ್ನ ಒಂದೇ ವೇದಿಕೆಯಲ್ಲಿ ಹೇಳ್ಕೋಬೇಕು. ಆದರೆ ಆ ಥರ ಮಾಡಿದ್ರೆ ನಮ್ಗೆ ಗೊತ್ತು. ಆದರೆ ಸುಮ್ಮನೆ ಶಾಸಕರ ಮೇಲೆ ಶಾಸಕರು ಮಾಡಿದ್ದಾರೆ ತಪ್ಪು. ಇವರು ಕೂಡ ಇವತ್ತು ಜನ ಪದಾಧಿಕಾರಿಗಳನ್ನ ಹೇಳಿದ್ರು ಶಾಸಕರು ಯಾವತ್ತು ಮಾಡೋಣ ಅಂತ. ಮತ್ತು BO ಕೇಳಿದ್ರಿ, ನೀವು ಯಾವತ್ತು ಮಾಡ್ತೀರಾ, ಎಲ್ಲ ಅಸೋಸಿಯೇಷನ್ ಕೇಳಿದ್ರಿ, BRT CRT ಎಲ್ಲರನ್ನು ಕರೆದು ಒಂದು ಸಭೆ ಕರೀರಿ, ಅವ್ರು ಪದಗ್ರಹಣ ಮಾಡೋಂಥ BO ಕೇಳಿದ್ರು. 30ನೇ ತಾರೀಕು ಮಾಡಿ ಅಂತ ಸಾಹೇಬ್ರು ಹೇಳಿದ್ರು. BO ಮಾಡಿದ್ರು. ಆದರೆ ಇವತ್ತಿನ ಜನ BO ಪ್ರತಿಯೊಬ್ಬರಿಗೆ 18 ಜನ ಯಾರು ಗೆದ್ದಿದ್ದಾರೆ ಪ್ರತಿಯೊಬ್ಬರಿಗೆ ಮೆಮೋ ಮುಖಾಂತರ ಇವತ್ತು ಸಭೆ ಇದೆ, ಶಾಸಕರ ಅಧ್ಯಕ್ಷತೆಯಲ್ಲಿ ಶೈಕ್ಷಣಿಕವಾಗಿ ಇವತ್ತು ಸಭೆ ಇದೆ, ಬರಬೇಕು ಅಂತ 3 ದಿವಸ ಮುಂಚೆನೆ ಕೊಟ್ಟಿದ್ದಾರೆ CRP ಮುಖಾಂತರ. ಎಲ್ರಿಗೂ ಹೋಗಿದೆ, ಬರಬೇಕಾಗಿತ್ತು. ಈ ಥರ ಒಂದಾಗಿ ಹೋಗಿ ಅಂತ ಒಂದಾಗಿ ಹೋಗ್ಬೇಕು ಶಿಕ್ಷಕರು. ನಾವು ರಾಜಕೀಯ ಶಿಕ್ಷಕರಿಗೆ ಬೇಡ, ಮೊದಲು ಶಿಕ್ಷಕ ಕೆಲಸ ಮಾಡಬೇಕು, ಶಿಕ್ಷಕರಾಗಿ ಕೆಲಸ ಮಾಡಬೇಕು ನಾವು ಮಕ್ಕಳಿಗೆ ಮೊದಲು. ಮತ್ತೆ 4 ವರ್ಷ ಆದಮೇಲೆ ನಮ್ಮ ಸಂಘ ಬರೋದು. ಏನು ನಮ್ಮ ಟೀಚರ್ಸ್ಗೆ ಪ್ರಾಬ್ಲಮ್ ಬರ್ತದೆ ಅವಾಗೇ ಸಂಘ ಇರೋದು. ಇಲ್ಲ ನಮ್ಮ ಸಂಘಟನೆ ಸಂಘ ನಾವು ರಾಜಕೀಯ ಮಾಡ್ತೀವಿ ಭಾಗ ಬರಬೇಕು ಆ ಥರ ಬರೋದಿಲ್ಲ. ಈಗ ನಾವು ಇಲ್ಲಿರ್ತಕ್ಕಂಥವ್ರು ನಾವು ಇನ್ನೊಂದು ಸಾಹೇಬ್ರಿಗೆ ಮನೇಲಿ ಹೇಳಿದ್ದೀರಿ, ಸರ್ ನಾವು ಪದಾಧಿಕಾರಿ ನಾವು ಇದ್ದೀವಿ, ನನ್ನನ್ನು ಸೇರಿಕೊಂಡು ನಾನು 4 ಸ್ಕೂಲಿಗೆ ಕೆಲಸ ಮಾಡಿದ್ದೀನಿ, ನನ್ನ ಸ್ಕೂಲ್ಗೂ ಹೋಗೋಣ ಎಲ್ಲ, ಮತ್ತು ನಮ್ಮ ಪದಾಧಿಕಾರಿ ಎಲ್ಲ ಸ್ಕೂಲ್ಗೆ ಹೋಗೋಣ. ಯಾವ ಥರ ಸ್ಕೂಲ್ಸ್ ಇದೆ ಮಕ್ಕಳಿದ್ದಾರೆ ತಾವು ನೋಡಿ. ಫಸ್ಟು ನಾವು ಸ್ಕೂಲು ಮಕ್ಕಳು ನೋಡ್ತೀವಿ, ಮತ್ತು ಇದನ್ನು ಸಂಘ ನೋಡ್ತೀವಿ ಅಂತ ಹೇಳಿದ್ವಿ. ಆದರೆ ಈ ಥರ ಒಂದು ಬೆಳವಣಿಗೆ ತಾಲೂಕಲ್ಲಿ ಬರೀ ಇದು ಮಾಡಬಾರ್ದು. ದೊಡ್ಡ ವ್ಯಕ್ತಿಗಳು ಈ ಥರ ಮಾಡಿ ಅಂತ ಇದು ಹೇಳ್ತಾ, ಮತ್ತು ಯಾವತ್ತೂ ಕೂಡ ನಾನು ಕುತ್ಕೊಳ್ಳೋದು ಚೀಟಿಗೆ ಅದೆಲ್ಲ ಇದು ಮಾಡೋದಿಲ್ಲ. ನಾವು ಯಾವುದು ಜಾತಿ ರಾಜಕೀಯ ಜಾತಿಯುತವಾಗಿ ಇದು ಮಾಡಿದ್ವಿ ಹೊತ್ತು ಜಾತಿ ರಾಜಕೀಯ ನಾನು ಮಾಡಿಲ್ಲ. ಮತ್ತು 2009ರಲ್ಲಿ ತಾಲೂಕು ಅಧ್ಯಕ್ಷರಾದೆ, 2014ರಲ್ಲಿ ಜಿಲ್ಲಾಧ್ಯಕ್ಷರಾದೆ, ಮತ್ತೆ ನೌಕರ ಸಂಘದಲ್ಲಿ ಮೊನ್ನೆ ಕೂಡ 2 ಸಲ ನೌಕರ ಸಂಘ ಮೆಂಬರ್ ಆಗ್ತಾ ಬರ್ತಾ ಇದ್ದೀನಿ. ಈಗ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಎಲ್ಲ ಟೀಚರ್ಸ್ ಒತ್ತಡದ ಮೇಲೆ ಸಾಹೇಬ್ರೆ ನೀವು ನಮ್ಮ MLA ಸಾಹೇಬ್ರೆ ಹಣ ನೀವೇ ಇದ್ಬಿಡ್ರಿ, ನೀವು ಜಗನ್ನಾಥ್ ಅವ್ರು ನೀವೇ ಇರಬೇಕು ಅಧ್ಯಕ್ಷ. ನಾನು ಬೇಡ ಅಂತ ಹೇಳಿದೆ, 3 ವರ್ಷ ಇದೆ ಸರ್, ಬೇಡ ಅಂತ ಹೇಳಿದಿಲ್ಲ. ಎಲ್ಲ ನಮ್ಮ ಟೀಚರ್ಸು ನೀವು ಇರಲೇಬೇಕು ಅನ್ನೋದಕ್ಕೆ ಒತ್ತಡದ ಮೇಲೆ ಇದ್ದೀವಿ. ಸದಾ ಸೇವೆ ಮಾಡ್ತೀವಿ ಟೀಚರ್ಸ್ಗೆ. ಖಂಡಿತ ನಾವು ಜಾತಿ ಯಾವುದಾದ್ರೂ ಇಟ್ಕೊಳ್ಳಿ. ಈಗ 25 ವರ್ಷದಿಂದ ಕಂಟಿನ್ಯೂ ಯಾವುದೂ ಒಂದು ಸೋಲಿಲ್ಲದೆ ಬರ್ತಾ ಇರ್ತಕ್ಕಂಥದ್ದು ನಾನು ಆ ಥರ ನಾವು ಇದು ಮಾಡೋದಿಲ್ಲ. ಖಂಡಿತ ನಾವು ಭೇದಭಾವ ತೋರಿಸದೆ ನಮ್ಮ ಶಾಸಕರ ಏನು ಮನ ಇದೇನು ಶೈಕ್ಷಣಿಕವಾಗಿ ಚೆನ್ನಾಗಿ ನಮ್ಮ ಸ್ಕೂಲು ನಮ್ಮ ತಾಲೂಕು ಮೊದಲು ಬರಬೇಕು ಅಂತ ಹೇಳಿದ್ದಾರೆ. ಖಂಡಿತ ನಿಮಗೆ
ತಲೆ ತಗ್ಗಿಸೋ ಕೆಲಸ ನಾವು ಎಲ್ಲ ಟೀಚರ್ಸ್ ತಾಲೂಕು ಟೀಚರ್ಸ್ ಮಾಡೋದಿಲ್ಲ ಅಂತ ಇಲ್ಲಿ ಪ್ರಮಾಣ ಮಾಡ್ತಾ, ಮತ್ತೆ ನಮ್ಮ ಏನಿಲ್ಲ ಈ ಟೀಚರ್ಸು ಈಗ ನಮಗೆ ಒಂದು ಸಂಘದ ಒಂದು ಇದಿದೆ ಸರ್, ಸಂಘದ ಟೀಚರ್ಸ್ ಕೆಲವು ಅಲ್ಲಿ ಒಂದು ಕೆಲಸ ಆಗಬೇಕಾಗಿರ್ತಕ್ಕಂಥ BO ಸಾಹೇಬರಲ್ಲಿ ಮೊದಲಿಗೆ ಅಲ್ಲಿ ESR ಸರ್ ಪ್ರತಿ